ಹಾಯ್ ಗೈಸ್, KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸ್ವಾಗತ. ಓಕೆ, ಇದೀಗ ತಾನೇ ಜಸ್ಟ್ ಒಂದು KE ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟು. ಭಾಳಷ್ಟು ಹುಡುಗರು ವೇಟ್ ಮಾಡ್ತಿದ್ರು ಆಯಿತಾ. ಯಾಕಂದರೆ ಫಸ್ಟ್ ರೌಂಡಲ್ಲೂ ಕೂಡ ನಿಮಗೆ ಗೊತ್ತಿದೆ ಯಾವುದೇ ರೀತಿಯಾಗಿ ಆಯುಷ್ಗೆ ಸಂಬಂಧಪಟ್ಟ ಹಾಗೆ ಅಂತಂದರೆ BIMSಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾಗಿ ಆಪ್ಷನ್ ಎಂಟ್ರಿ ನಡೀಲಿಲ್ಲ. ಕಾರಣ ಅಷ್ಟೇ ಸೀಟ್ ಮ್ಯಾಟ್ರಿಕ್ಸು ಆ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ KEಗೆ ಬಂದಿದ್ದಿಲ್ಲ. ಸೊ ಇವಾಗ ಅವ್ರು ಹೇಳಿದ್ರು KE ಡೈರೆಕ್ಟರ್ ಅವರು, ಯಾವಾಗ ನಮಗೆ ಈಗ ಆಯುಷ್ ಇಲಾಖೆಯಿಂದ ಯಾವಾಗ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಲಭ್ಯ ಆಗ್ತದೋ ಅವಾಗ ನಿಮ್ಗೆ ಏನು ಮಾಡ್ತೀವಿ, ನಾವು ನಮ್ಮ ಒಂದು ವೆಬ್ಸೈಟಲ್ಲಿ ಆ ಸೀಟ್ ಮ್ಯಾಟ್ರಿಕ್ಸ್ನ ಬಿಡುಗಡೆ ಮಾಡ್ತೀವಿ. ಅದ್ರ ತಕ್ಕನಂಗೆ ಎಷ್ಟೆಷ್ಟು ಸೀಟ್ ಇರ್ತವೆ ಅದ್ರ ತಕ್ಕನೆ ನೀವು ಆಪ್ಷನ್ ಎಂಟ್ರಿ ಕೂಡ ಮಾಡ್ಕೋಬಹುದು ಸೆಕೆಂಡ್ ರೌಂಡ್ಗೆ ಅಂತ ಹೇಳಿದ್ರು. ಸೊ ಫಸ್ಟ್ ರೌಂಡ್ ಆಗಲೇ ಕಂಪ್ಲೀಟ್ ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಇವತ್ತು ಡೇಟ್ 16 ಅಂದರೆ ನಾಳೆ 17, 18, 19. ಓಕೆ, 19ಕ್ಕೆ ನಿಮ್ಮ ಒಂದು ಅಡ್ಮಿಷನ್ ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದಾರೆ. ಮೇ ಬಿ ಎಷ್ಟೇನು ಆದರೂ ಕೂಡ 1 ಡೇ ಅಂದರೆ 20ವರೆಗೂ ಆಗ್ಬೋದು ಅಷ್ಟೇ. ಅದು ಭಾಳ ಏನೂ ಆಗಲ್ಲ ಆಯಿತಾ. ಅಂದರೆ ಭಾಳ ಡೇಟ್ ವೇರಿ ಆಗಲ್ಲ. ಯಾಕಂದರೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಕೂಡ ಇಮ್ಮಿಡಿಯೇಟ್ ಸ್ಟಾರ್ಟ್ ಆಗುತ್ತೆ. ಅಂದರೆ 21 ಈ ರೀತಿ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಸೆಕೆಂಡ್ ರೌಂಡು. ಸರಿ, ಈಗ ಒಂದು ಗುಡ್ ನ್ಯೂಸ್ ಏನಂತಂದರೆ, ಈಗ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಬಂದಿರತಕ್ಕಂಥ ಇಲ್ಲಿ ಕಾಣಿಸ್ತಿದೆ. ಬೇಕಾದರೆ ಅದನ್ನ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಂಡಾಗ ಒಂದು ನಿಮಗೆ ಗಮನಿಸಬೇಕು, ಇದರಲ್ಲಿ ನಿಮ್ಗೆ 2 ರೀತಿ ಬರ್ತವೆ. ಒಂದು ಕಾಲೇಜಲ್ಲಿ 2 ರೀತಿ ಸೀಟ್ ಇರ್ತವೆ. ಲೈಕ್ ಎಕ್ಸಾಂಪಲ್, ಈಗ ಈ ಒಂದು ಕಾಲೇಜು ತಗೋರಿ. ಈಗ ಒಂದು ಕಾಲೇಜಲ್ಲಿ ಒಂದು HK ಒಂದು RK ಅಂತ ಇದೆ. HK ಅಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ. RK ಅಂತಂದರೆ ಆಲ್ ಅಂದರೆ ಎಕ್ಸೆಪ್ಟೆಡ್ HK ಬಿಟ್ಟು ಎಲ್ಲ ಒಂದು ಕರ್ನಾಟಕದಲ್ಲಿರುವಂಥ ಅಂದರೆ ಇವರು ಇರ್ತಾರೆ, ಅಂದರೆ HKದವರು ಕೂಡ ಇರ್ತಾರೆ. ಆ್ಯಂಡ್ ಥ್ರೂಔಟ್ ಆಲ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ ಅವರು ಕೂಡ ಎಲ್ಲೊಂದು ಸ್ಟೂಡೆಂಟ್ ಕೂಡ RKದಲ್ಲಿ ಬರ್ತಾರೆ ಆಯಿತಾ. ಸೊ ಇವ್ರಿಗೆಲ್ಲನೂ ಕೂಡ ಡೀಟೇಲಾಗಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ. ನಾನು ನಿಮಗೆ ಒಂದು ಸಜೆಸ್ಟ್ ಮಾಡೋಕೆ ಹೋಗ್ತೀನಿ, ಈ ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ತಾರೆ ಅಂತಂದರೆ ನಿಮ್ಮ ತಪ್ಪಾಗ್ತದೆ. ಸೊ ಅಂದರೆ ಕೆಲವೊಂದಿಷ್ಟು ಹುಡುಗರು ಹೇಳ್ತಾರೆ, ನಮಗೆ ST ಒಳಗೆ ಈ ಒಂದು ಕಾಲೇಜಲ್ಲಿ ಸೀಟ್ ಇಲ್ಲ, ನಾನು ಯಾಕೆ ಹಾಕಲಿ ಆಪ್ಷನ್ ಎಂಟ್ರಿ. ಕೆಲವೊಂದಿಷ್ಟು ಹುಡುಗರಿಗೆ ಹೇಳ್ತಾರೆ, ಕ್ಯಾಟಗರಿ 1 ಇದೆ ನಂದು, ನಾನು ಯಾಕೆ ಹಾಕಲಿ, ನಂದು 2A ಇದೆ, ನಾನು ಯಾಕೆ ಹಾಕಲಿ ಆಪ್ಷನ್ ಎಂಟ್ರಿ ಮಾಡಲಿ ಈ ಕಾಲೇಜ್ನು, ಈ ರೀತಿ ಹಾಕ್ಲಿಕ್ಕೆ ಅಂತ ಹೇಳ್ತಾರೆ ಕೆಲವೊಂದಿಷ್ಟು ಹುಡುಗರು. ಸೊ ನೋಡಿ, ನೀವು ಏನೇ ಮಾಡಿರಿ ನಿಮ್ಮ ಕ್ಯಾಸ್ಟ್ ವೈಸ್ ಕೆಲವೊಂದಿಷ್ಟು ಸೀಟ್ ಅಲ್ದೇ ಇರ್ಬೋದು. ಬಟ್ ಜನರಲ್ ಮೆರಿಟ್ ಅಂತ ಬಂದಾಗ ಇಲ್ಲಿ ಕಾಣಿಸ್ತೀವಿ ನೋಡಿ, ಜನರಲ್ ಮೆರಿಟಲ್ಲಿ ಭಾಳಷ್ಟು ಸೀಟ್ ಇರ್ತವೆ. ಸೊ ಈ ಜನರಲ್ ಮೆರಿಟ್ ಅಂತಂದರೆ ಎಲ್ಲ ಹುಡುಗರು ಬರ್ತಾರೆ. ಅಂದರೆ ಕ್ಯಾಟಗರಿ ಇರೋ ನಿಮ್ಮ ಕ್ಯಾಸ್ಟು ಮತ್ತು ಕ್ಯಾಟಗರಿ ಇರುವಂಥ ಸ್ಟೂಡೆಂಟು ಮತ್ತು ಅವ್ರನ್ನ ಬಿಟ್ಟಾಕಿ ಎಲ್ಲ ಒಂದು ಅಂದರೆ ಯಾವುದು ಕೂಡ ಕ್ಯಾಸ್ಟ್ ರಿಸರ್ವ್ ಇಲ್ಲ ಅಥವಾ ಯಾವುದೇ ರೀತಿ ರಿಸರ್ವ್ ಇಲ್ಲ ಅಂದರೂ ಕೂಡ ಅವರು ಕೂಡ ಜನರಲ್ ಮೆರಿಟಲ್ಲಿ ಬರ್ತಾರೆ. ಸೊ ಹಂಗಾಗಿ ಈ ರಿಸರ್ವ್ ಇರದೇ ಇರ್ತದೆ. ಅಂದರೆ ಎಲ್ಲ ಒಂದು ಕಾಲೇಜಲ್ಲೂ ಕೂಡ ನಿಮ್ಮ ಪರ್ಸೆಂಟೇಜ್ ಅಲ್ಲ, ನಿಮ್ಮ ರ್ಯಾಂಕ್ ಈಗಾಗಲೇ ಏನು ನೀಟ್ ರ್ಯಾಂಕ್ ತೊಗೊಂಡಿದ್ದೀರೋ ಆ ಒಂದು ರ್ಯಾಂಕ್ ಮೇಲೆ ಏನು ಮಾಡ್ತಾರೆ, ಸೀಟ್ನ ಪ್ರೊವೈಡ್ ಮಾಡ್ತಿರ್ತಾರೆ. ಸೊ ಹಂಗಾಗಿ ನಿಮಗೆ ಪ್ರಿಯಾರಿಟಿ ಯಾವ ಸೆಟ್ ಮಾಡ್ಕೊಂಡಿರಿದ್ರು ಅದೇ ರೀತಿಯಾಗಿ ನೀವು ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡ್ಗೆ ಮಾಡ್ಕೊರಿ. ನಿಮಗೆ ಬೆಸ್ಟ್ ಏನೋ ಒಂದು ಗುಡ್ ನ್ಯೂಸ್ ಅಂದರೆ ಕೆಳಗಡೆ ನಾನು ಅದನ್ನ ತೋರಿಸ್ತೀನಿ ಎಷ್ಟು ಕಾಲೇಜ್ ಸೀಟ್ಗಳು ಇದ್ದಾವೆ. ಟೋಟಲ್ ಆಗಿ ನಿಮಗೆ ಎಲ್ಲನೂ ಕೂಡ ನೋಡ್ಕೊತ ಬಂದಾಗೆ HK ಮತ್ತು RK ಎರಡರೂ ಕೂಡ ನೋಡ್ಕೊಂಡು ಟೋಟಲ್ ಆಗಿ ನಮಗೆ ಸೀಟ್ ಸಿಗ್ತಕ್ಕಂಥದ್ದು ಇಲ್ಲಿ ಈ ಒಂದು ಫಿಡಪ್ಲಿ 4822 ಅಂದರೆ ಹತ್ತತ್ರ 5000 ಸೀಟ್ಗಳು ಇಲ್ಲಿ ಈ ಸದ್ಯಕ್ಕಿದ್ದಾವೆ. ಆ್ಯಂಡ್ ನೋಡಿ ಒಂದು ಗುಡ್ ನ್ಯೂಸ್ ನಿಮ್ಗೆ, ಯಾಕಂದರೆ 5000 ಹತ್ತತ್ರ ಅಂದರೆ 4000 ಬೇಡ, 4800 ಅಷ್ಟೇ ಹೇಳ್ಕೊಳ್ಳೋಣ ಬೇಡ. ಓಕೆ, 4822 ಆಯಿತಾ. 4822 ಈಗ ಆಯುಷ್ ಬಂತು. ಈಗಾಗಲೇ 5000 ಸೀಟ್ಗಳು ಇಂಜಿನಿಯರಿಂಗ್ ಸರೆಂಡರ್ ಸೀಟ್ಗಳು ಬಂದಿದ್ದಾವೆ. ಆ್ಯಂಡ್ 15% ಓಕೆ 15% ಸ್ಟೂಡೆಂಟ್ ಏನು ಮಾಡ್ತಿದ್ದಾರೆ, ಈಗ MCCಗೆ ಅಡ್ಮಿಷನ್ ಮಾಡ್ಕೊತಿದ್ದಾರೆ. ಆ್ಯಂಡ್ ಎಷ್ಟೋ ಹುಡುಗರು ಚಾಯ್ಸ್ 4 ಕೊಟ್ಬಿಟ್ಟು ಎಕ್ಸಿಟ್ ಆಗ್ತಿದ್ದಾರೆ. ಇವನು ಚಾಯ್ಸ್ 1 ಕೊಟ್ಟಿದ್ರು ಸಹಿತ ಕೆಲವೊಂದಿಷ್ಟು ಹುಡುಗರು ಯಾವುದೇ ರೀತಿ ಅಡ್ಮಿಷನ್ ಮಾಡ್ಕೊತಿಲ್ಲ. ಇದಿಷ್ಟು ನೋಡಿ ಕನ್ಸಿಡರ್ ಮಾಡ್ಕೋರಿ. ಅಂದರೆ 4 ಚಾಯ್ಸ್ 4 ಕೊಟ್ಟರೆ ಎಕ್ಸಿಟ್ ಆದರು, ಚಾಯ್ಸ್ 4 ಕೊಟ್ಟು ಅಂದರೆ ಚಾಯ್ಸ್ 1 ಕೊಟ್ಟು ಸಹಿತ ಕೆಲವೊಂದಿಷ್ಟು ಹುಡುಗರು ಅಡ್ಮಿಷನ್ ಆಗ್ತಿಲ್ಲ. ಸೊ ಅವರು ಕೂಡ ಚಾಯ್ಸ್ 4 ಕೊಟ್ಟಂಗೆ ಕನ್ಸಿಡರ್ ಮಾಡ್ಕೊತಾರೆ. ಆ್ಯಂಡ್ MCC ಕೂಡ ಏನು ಮಾಡ್ತಿದ್ದಾರೆ ಕೆಲವೊಂದಿಷ್ಟು ಹುಡುಗರು ಶಿಫ್ಟ್ ಆಗ್ತಿದ್ದಾರೆ. ಆ್ಯಂಡ್ ಇದೇ ತಕ್ಕಂಗೆ ಬೇರೆ ಬೇರೆ ಕೌನ್ಸಿಲಿಂಗ್ ಕೂಡ ನಡೀತದೆ. ಲೈಕ್ ಎಕ್ಸಾಂಪಲ್ ಕಮೆಡಿಕೆ ಮತ್ತು JEE ಎಲ್ಲನೂ ಕೂಡ ಕೌನ್ಸಿಲಿಂಗ್ ನಡೀತಿದೆ. ಅಲ್ಲೂ ಕೂಡ ಕೆಲವೊಂದಿಷ್ಟು ಹುಡುಗರು ಶಿಫ್ಟ್ ಆಗ್ತಿದ್ದಾರೆ. ಆ್ಯಂಡ್ KE ಕಡೆಯಿಂದ ಇಂಜಿನಿಯರ್ ಸ್ಟೂಡೆಂಟ್ಗೆ 5000 ಸೀಟ್ಗಳು ಈಗಾಗಲೇ ಸರೆಂಡರ್ ಆಗಿದ್ದಾವೆ. ಆ್ಯಂಡ್ ಅದೇ ರೀತಿಯಾಗಿ ಇಲ್ಲಿ ಇವಾಗ BMS ಸೀಟ್ಗಳು ನೋಡಿ 4822 ಸೀಟ್ಗಳು ಕೂಡ ಬಂದಿದ್ದಾವೆ. ಅಂದರೆ ಸುಮಾರು ಈಗ ಅಂದರೆ ಎಕ್ಸಾಂಪಲ್ಗೆ ಹೇಳೋದಂತಂದ್ರೆ ಸುಮಾರು ಎಷ್ಟಾಗ್ತದೆ, ಈಗ ಹತ್ತತ್ರ ಒಂದು 15,000 ಅಂದರೆ 15,000 ಸೀಟ್ಗಳು ಏನಪ್ಪ ಆಗ್ತದೆ ಅಂತಂದರೆ 15,000 ಇಷ್ಟು ದಿನ ಯಾರೆಲ್ಲ ಸೀಟ್ ಸಿಕ್ಕಿದ್ದಲ್ಲೋ ಅವ್ರಿಗೆ ಸೀಟ್ ಸಿಗ್ತದೆ. ಅಂದರೆ ಸೆಕೆಂಡ್ ರೌಂಡ್ಗೆ ಫಸ್ಟ್ ರೌಂಡ್ ಯಾರೆಲ್ಲ ಸೀಟ್ ಸಿಕ್ಕಿದ್ದಲ್ಲೋ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋರಿಗೆ 15,000 ಹುಡುಗರು ಸೀಟ್ ಸಿಕ್ಕಿರಲ್ಲ ಅಂಥ ಹುಡುಗರಿಗೆ ಸೀಟ್ ಸಿಗ್ತದೆ. ಈಗಾಗಲೇ ಸೀಟ್ ಸಿಕ್ಕೋರಿಗೆ ಏನಾಗ್ತದೆ, ಬೆಟರ್ ಆಪ್ಷನ್ಸ್ ಅಂದರೆ ಲೈಕ್ ಎಕ್ಸಾಂಪಲ್ ಈಗ ಏನಾಗ್ತದೆ 1 to 5 to 100 ಹಾಕೊಂಡಿದ್ದೀರಾ. ಈಗ 5ನೇ ಕಾಲೇಜ್ ಸಿಕ್ಕಿತ್ತು, ನೀವು ಚಾಯ್ಸ್ 2 ಕೊಟ್ಟಿದ್ರು ಅಥವಾ 3 ಕೊಟ್ಟಿದ್ರು ಬಂದಿದ್ರಿ. ಓಕೆ, ಚಾಯ್ಸ್ 2 ಕೊಟ್ಟಿದ್ರೆ ಅನ್ಕೋರಿ, ಅಂದರೆ ಚಾಯ್ಸ್ 2 ಕೊಡ್ಕೊಂಡ್ಬಿಟ್ಟು 5th ಆಪ್ಷನ್ನ ಹೋಲ್ಡ್ ಇಟ್ಕೊಂಡಿದ್ರೆ ಅಂತಂದರೆ ನಿಮಗೆ 4th, 3rd ಅಥವಾ 2nd ಅಥವಾ 1st ಇಷ್ಟರಲ್ಲಿ ಯಾವುದಾದ್ರೂ ಒಂದು ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿನೇ ಇದೆ. ಯಾಕಂದರೆ ನೋಡಿ ಸೀಟ್ಗಳು ನಿಮಗೆ ಯಾವ ರೀತಿ ಇನ್ಕ್ರೀಸ್ ಆಗ್ತಾಯಿದೆ ಸೆಕೆಂಡ್ ರೌಂಡ್ಗೆ, ಫಸ್ಟ್ ರೌಂಡ್ಗಿಂತಲೂ ಸೆಕೆಂಡ್ ರೌಂಡ್ ಇನ್ಕ್ರೀಸ್ ಆಗ್ತಾಯಿದ್ದಾವೆ. ಫಸ್ಟ್ ರೌಂಡ್ಗೆ ಎಲ್ಲನೂ ಕೂಡ ಅಡ್ಮಿಷನ್ ಆಗಬೇಕು. ಬಟ್ ಆ ಹುಡುಗರು ಏನು ಮಾಡ್ತಾರೆ, ಬೆಟರ್ ಕಾಲೇಜ್ಗೋಸ್ಕರನೇ ಚಾಯ್ಸ್ 2 ಅಥವಾ 3 ಕೊಡ್ಕೊಂಡಿರ್ತಾರೆ. ಆ್ಯಂಡ್ ಬೇರೆ ಬೇರೆ ಕೌನ್ಸಿಲಿಂಗ್ ಕೂಡ ಅಟೆಂಡ್ ಮಾಡಿರ್ತಾರೆ. ಸೊ ಇದೆಲ್ಲನೂ ಕೂಡ ನೋಡ್ಕೊಂಡಾಗ ಈಗ ಇದು ಒಂದು ಖುಷಿ ವಿಚಾರ ಆಯಿತಾ. ಸರಿಕೊಂಡ್ರು ಈಗ ಒಂದು ಬಿಟ್ಟಿರ್ತಕ್ಕಂಥದ್ದು ಒಂದು ನಿಮಗೆ ಹೇಳಲಿಕ್ಕಂತಂದು ಒಂದು ವಿಡಿಯೋ ಮಾಡಿದ ಅಷ್ಟೇ. ಸೊ ಸೆಕೆಂಡ್ ರೌಂಡ್ ಅಂತೂ 2021 ಈ ರೇಂಜಿಗೆ ಸ್ಟಾರ್ಟ್ ಆಗ್ತದೆ. ಸರಿ,
ಕೆ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟು. ಇದೇ ರೀತಿ ಏನಾದರೂ ಕೆ ಕಡೆಯಿಂದ ಅಪ್ಡೇಟ್ಗಳು ಬಂದಾಗ ನಿಮ್ಗೆ ತಿಳಿಸ್ತಿರ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಆ್ಯಂಡ್ UG ನೀಡ್ ಸ್ಟೂಡೆಂಟ್ ಯಾರಲ್ಲಿದ್ರು ಅಡ್ಮಿಷನ್ ಎಲ್ಲನೂ ಕೂಡ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಚಾಯ್ಸ್ ಎಂಟ್ರಿ ಮಾಡ್ಕೋರಿ. ಚಾಯ್ಸ್ ಎಂಟ್ರಿ ಮಾಡ್ಕೊಂಡು ಏನೆಲ್ಲ ಅಮೌಂಟ್ ಪೇ ಮಾಡೋದಿತ್ತು ಅಂದ್ರೆ ಮಾಡ್ಕೋರಿ. ಬಟ್ ಸದ್ಯಕ್ಕೆ ಇವತ್ತು ಗೊತ್ತಿರುವಾಗೆ ನಾಳೆ ಸಂಡೇ, ಈಗಾಗಲೇ ಇವತ್ತು ಸ್ಯಾಟರ್ಡೆ ಬ್ಯಾಂಕಿಂಗ್ ಅವರ್ಸ್ ಮುಗಿದಿರ್ತದೆ. ಇಲ್ಲಿವರೆಗೂ ಕೂಡ ಯಾರೆಲ್ಲ ಮಾಡ್ಕೊಂಡಿದ್ರು ಅಡ್ಮಿಷನ್ ನೋಡಿದೆ. ನಮ್ಮ ಕಾಲೇಜಲ್ಲಿ ಕೂಡ ಬಂದಿದ್ದರೆ MBBS ಅಡ್ಮಿಷನ್ ನೋಡ್ಕೊಂಡಿದ್ದೀನಿ. ಅಡ್ಮಿಷನ್ ಹೋಗ್ತಾ ಇದ್ದಾರೆ, ಎಲ್ಲರೂ ಕೂಡ ಗೊತ್ತಿರ್ತದೆ. ಯಾಕಂದರೆ ಇದಕ್ಕೋಸ್ಕರ ವೇಟ್ ಮಾಡ್ತಿರ್ತಾರೆ. ಆ್ಯಂಡ್ MCC ಕೂಡ ಪಾರ್ಟಿಸಿಪೇಟ್ ಮಾಡೋರು, ಅಲ್ಲೂ ಕೂಡ ಅಡ್ಮಿಷನ್ ಮಾಡಿಸ್ಕೋರಿ. ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ಹುಡುಗರಿಗೆ ಬೇರೆಯವ್ರಿಗೆ ಸೀಟ್ ಸಿಗಲಿ, MBBS ಸೀಟ್ ನಮ್ಮ ಕರ್ನಾಟಕದಲ್ಲಿ. ಸೊ ಏನೇ ಆಗಲಿ ಸೆಕೆಂಡ್ ರೌಂಡ್ಗೆ ವೇಟ್ ಮಾಡೋರಿಗೆ ಗುಡ್ ನ್ಯೂಸ್ ನೋಡ್ರಪ್ಪ ಸದ್ಯಕ್ಕೀಗ. ಆ್ಯಂಡ್ ಫಸ್ಟ್ ರೌಂಡ್ ಕಂಪ್ಲೀಟಾಗಿ ಮುಗಿಲಿ. ಸೆಕೆಂಡ್ ರೌಂಡ್ ಬಗ್ಗೆ ಎಲ್ಲನೂ ಕೂಡ ಅಪ್ಡೇಟ್ ಕ್ಲಿಯರ್ ಆಗಿ ಲೈವ್ ಡೆಮೋಸ್ ಮಾಡ್ತಾ ನಿಮ್ಗೆ ತಿಳಿಸ್ತೀನಿ ಆಯಿತಾ. ಸರಿ, ಏನಾದರೂ ಅಪ್ಡೇಟ್ಗಳು ಕೆ ಕಡೆಯಿಂದ ಏನಾದರೂ ಚೇಂಜಸ್ ಆಯಿತು ಏನಾದರೂ ಬಂತಂದ್ರೆ ಹೇಳ್ತಿರ್ತೀನಿ. ಅಲ್ಲವರು ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.